ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸೌಂದರ್ಯ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾನೆ. ಸ್ನೇಹಿತರೆ ನೋಡಿ, ಇವರ ವಯಸ್ಸು ಬರೀ 32 ಒಂದು ಪ್ರಾಯ ತುಂಬಿದೆ ಅಂತ ಹೇಳ್ಕೊಂಡಿದ್ದಾರೆ. ಮಾಹಿತಿ ಕೊಡಲು ಕಾರಣ, ಸೊ ಆಲ್ಮೋಸ್ಟ್ ಇವರ ಯಜಮಾನರು ಬೇಗನೆ ಒಂದು ಔಟ್ ಮಾಡಿಕೊಂಡು ಮಲಗುತ್ತಾರೆ. ಸೊ ಆ ಒಂದು ಕಾರಣಕ್ಕೆ ಕಳಿಸಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಇವರ ಒಂದು ಜೀವನದ ಸ್ಥಿತಿ ಮುಂಚೆ ಇದ್ದ ಸುಖ ನನಗೆ ಇವಾಗ ಸಿಗ್ತಾ ಇಲ್ಲ. ಸೊ ಅದಕ್ಕಾಗಿ ಯಾರಾದರೂ ಒಬ್ಬರು ಬೇಕು ಅಂತೇಳಿ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ಹೀಗಿದೆ, ವಯಸ್ಸು ಜಾಸ್ತಿ ಆದಾಗಿನಿಂದ ಚಟ ಜಾಸ್ತಿ ಬರ್ತಿದೆ. ಸೊ ಬಂದು ನನ್ನ ಆಸೆ ತೀರಿಸುವಂಥ ಪರ್ಸನ್ ಯಾರಾದರೂ ಆಗಿದ್ದರೆ ಅವರಿಗೆ ಖಂಡಿತವಾಗ್ಲೂ ನನ್ನಿಂದ ಏನಾದರೂ ಒಂದು ಸಹಾಯ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ carvale.com ಅವರ ಕಡೆಯಿಂದ ಒಂದು 2019 ಒಂದು ಮಾಡೆಲ್ ಕಾರ್ ಕೂಡ ಸೊ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು ಸ್ಕೋಡಾ ಆಕ್ಟಿವಾ ಅಂತೇಳಿ 2.0 ಒಂದು TDI ಅಂತೇಳಿ ಆ ಒಂದು ಕಾರ್ನ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಬನ್ನಿ ಆ ಒಂದು ಸೆಲ್ಲರ್ನ ಒಂದು ಕಾಮೆಂಟ್ಸ್ ಆಗಿರ್ಬೋದು, ರಿವ್ಯೂ ಆಗಿರ್ಬೋದು, ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಅದರ ಜೊತೆಯಲ್ಲಿ ನನ್ನ ಒಂದು ಚಪಾತಿಗೆ ಹೀಗೆ ಆಸೆ ಆಗಲು ಕಾರಣಗಳು ಸೊ ಹೀಗೆಲ್ಲ ಇದೆ. ಈ ಒಂದು ಕಾರಣನ ಯಾವೊಬ್ಬ ಪರ್ಸನ್ ಅರ್ಥ ಮಾಡ್ಕೊತಾರೋ ಅವರಿಗೆ ಖಂಡಿತವಾಗ್ಲೂ ನಾನು ಕೂಡ ಅರ್ಥ ಆಗ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ನನಗೆ ಮೊದಲಿಂದ ವ್ಯಾಯಾಮ ಮಾಡುವ ಒಂದು ಅಭ್ಯಾಸ ತುಂಬಾ ಇದೆ. ಯಾಕಂದರೆ ಯಾವಾಗ ಒಬ್ಬ ಪರ್ಸನ್ ಎಕ್ಸಸೈಸ್ ಮಾಡ್ತಾರೋ ಆವಾಗ ಮೈಂಡ್ ರಿಲೀಫ್ ಕೂಡ ಆಗಿರುತ್ತೆ ಮತ್ತು ಬಾಡಿ ಕೂಡ ಫ್ರೀ ಇರುತ್ತೆ. ಬಟ್ ಇವರಿಗೆ ಸ್ವಲ್ಪ ಉಲ್ಟಾ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು ಮಾಡಲು ಶುರು ಮಾಡಿದಾಗಿಂದ ಆಲ್ಮೋಸ್ಟ್ ಚೂಲು ಯಾಕೋ ದಪ್ಪ ಮತ್ತು ಸೊ ಉದ್ದನೆ ಗೂಟ ಕೂಡ ಬಯಸ್ತಿದೆ ಮತ್ತು ಸುಖ ಕೂಡ ತುಂಬಾ ಒಂದು ಅನುಭವಿಸಬೇಕು ಅಂತೇಳಿ ಆಸೆ ಕೂಡ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಕೆಲವೊಮ್ಮೆ ಯಜಮಾನ ಮಾಡುವಾಗ ಬೇಗನೆ ಒಂದು ಮಾಡಿ ಮಲಗುತ್ತಾನೆ. ಸೊ ನನಗೆ ನಂತರ ಹೆಚ್ಚು ಆಸೆ ಆದಾಗ ಒಂದು ಯಾವುದಾದ್ರೂ ಒಂದು ಗೂಟ ಕೂಡ ಹಾಕಿಕೊಳ್ಳುವ ಆಸೆ ಕೂಡ ಆಗುತ್ತೆ. ಸೊ ಏನೋ ಒಂದು ಸಿಗದೇ ಇದ್ದಾಗ ನಾನು ಆಲ್ಮೋಸ್ಟು ಬೆರಳು ಕೂಡ ಯೂಸ್ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಇವರಿಗೆ ಬೇಕಾಗಿರುವಂಥ ಒಂದು ಕಣ್ಣಿನ ಒಂದು ಲಕ್ಷಣಗಳು ಹೀಗೆಲ್ಲ ಇರಬೇಕಂತ ಹೇಳ್ಕೊಂಡಿದ್ದಾರೆ. ನನ್ನ ಚಪಾತಿಗೆ ಹೀಗೆಲ್ಲ ಮಾಡುವ ಒಂದು ಗುಟ ಬೇಕು ಬನ್ನಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಯಜಮಾನ ಹೆಚ್ಚಾಗಿ ಮಾಡ್ತಿಲ್ಲ, ಅದಕ್ಕೆ ಅಷ್ಟೊಂದು ಅಗಲ ಕೂಡ ಆಗಿಲ್ಲ, ಇನ್ನೂ ಕೂಡ ತುಂಬಾ ಒಂದು ಟೈಟ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಸುಖ ಕೊಡುವ ಗಂಡು ನೋಡೋಕ್ಕೆ ಎತ್ತರವಾಗಿ ಚೆನ್ನಾಗಿ ಇರಬೇಕು. ಸೊ ಒಮ್ಮೆ ಮಾಡೋಕ್ಕೆ ಶುರು ಮಾಡಿದರೆ ಕನಿಷ್ಠ ಅಂದರೂ ಕೂಡ ಅರ್ಧ ಗಂಟೆಗಳ ಕಾಲ ತನ್ನ ಒಂದು ಸಾಮರ್ಥ್ಯ ತೋರಿಸಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ಹೀಗೆಲ್ಲ ಮಾಡಿದಾಗ ಒಂದು ಚಪಾತಿ ಅಗಲ ಕೂಡ ಆಗುತ್ತೆ ಮತ್ತು ಮಾಡುವಾಗ ಒಳ್ಳೆಯ ಒಂದು ಸೌಂಡ್ ಕೂಡ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಹಾಗೆಲ್ಲ ಆದಾಗ ಖಂಡಿತವಾಗ್ಲೂ ನನಗೂ ಕೂಡ ಒಂದು ಒಳ್ಳೆಯ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, 2019 ಒಂದು ಮಾಡೆಲ್ ಕಾರ್ ಹೇಳಿದ್ರಲ್ಲ, ಸೊ ಅದರ ಒಂದು ರೇರ್ ಸೀಟ್ ಕೂಡ ಹೀಗಿದೆ, ಒಳಗಡೆ ಡ್ಯಾಶ್ಬೋರ್ಡ್ ಕೂಡ ಹೀಗಿದೆ ಮತ್ತು ಸೈಡ್ ಆ್ಯಂಗಲಲ್ಲಿ ನೋಡಲಿಕ್ಕೆ ಈ ರೀತಿಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಮತ್ತು ವೈಟ್ ಕಲರ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಫೈನಲ್ ಇದರ ಒಂದು ಪ್ರೈಸ್ ಬಂದುಬಿಟ್ಟು 17,50,000 ತನಕ ಇದರ ಒಂದು ಪ್ರೈಸ್ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಕಿಲೋಮೀಟ್ರ್ ಹೋಗಿರೋದು 1,24,000 ಕಿಲೋಮೀಟ್ರ್ ಆಲ್ರೆಡಿ ರನ್ನಿಂಗ್ ಕೂಡ ಆಗಿದೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತು ಇದರಲ್ಲಿ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ಇನ್ನೂ ಕೂಡ ಕಂಟಿನ್ಯೂ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸೆಲ್ಲರ್ನ ಒಂದು ಕಾಮೆಂಟ್ಸ್ ನೋಡಲಿಕ್ಕೆ ಹೋದರೆ ಎಕ್ಸಲೆಂಟ್ ಕಂಡೀಷನ್ ಆಗಿರುತ್ತೆ, ಒರಿಜಿನಲ್ ಪೇಂಟ್ ಇದೆ, ನಾನ್ ಆಕ್ಸಿಡೆಂಟಲ್ ಒಂದು ಕಾರ್ ಆಗಿರುತ್ತೆ, ಸಿಂಗಲ್ ಓನರ್ ಅಂತೇಳಿ ಹೇಳ್ಕೊಂಡಿದ್ದಾರೆ ಮತ್ತು ಆ್ಯಲಿ ವೀಲ್ಸ್ ಕೂಡ ಇದೆ, ಅಂದರೆ ಹೊಸದಾದ ಒಂದು ವೀಲ್ಸ್ ಕೂಡ ಇದಾವೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ರೇರ್ ವ್ಯೂಗೆ ಆಲ್ಮೋಸ್ಟ್ ನಿಮಗೆ ಕ್ಯಾಮ್ರಾ ಕೂಡ ಇದೆ ಮತ್ತು ಟೆಸ್ಟ್ ಡ್ರೈವ್ ಅವೈಲೇಬಲ್ ಕೂಡ ಇದೆ ಮತ್ತು VIP ನಂಬರ್ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ರಿವ್ಯೂ. ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.